ಹೋದ್ರಾ? ಹೇಗಿತ್ತು ಅಲ್ಲಿ ದಸರಾ ಹಬ್ಬ? ಸೂಪರ್ ಆಗಿತ್ತು. ಬೊಂಬೆಗಳು ಕೂತಿದ್ರು, ಅಬ್ಬಬ್ಬಬ್ಬಬ್ಬಬ್ಬಾ, ಒಂದಕ್ಕಿಂತ ಒಂದು ಸೂಪರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಬೊಂಬೆ ಅಲ್ಲಿ ಬಂದಿದ್ಲು. ಏನಂತೀರಾ, ಎಲ್ರೂ ಮುಂದೆ ಸಾಯಿಬ್ರ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ದು. ಹೌದೇನೋ ಕಳ್ಳ? ನಿರೋಷನ ಅಲ್ಲಿ ಕರ್ಕೊಂಡು ಹೋಗೋದು ನನಗೆ ಹೇಳೇ ಇಲ್ಲ ನೀನು. ಆ ಮನೆಗೆ ಹೋಗೋಕೆ ನಂಗೆ ಇಷ್ಟನೇ ಇಲ್ಲಪ್ಪ ಅಂತ ನಾಟಕ ಮಾಡಿ ಅವಳನ್ನ ಅಲ್ಲಿ ಕರ್ಸಿದ್ಯಾ ಕಳ್ಳ? ಅಯ್ಯೋ ಅಜ್ಜಿ, ಅವಳು ಬಂದಿದ್ದು ನನಗೂ ಗೊತ್ತಿಲ್ಲ, ಸಾಕ್ಷಿನೇ ಕರ್ಸಿದ್ದು. ಅವಳು ಬಂದಿದ್ದು ನನಗೂ ಸರ್ಪ್ರೈಸ್. ಬೇಕಿದ್ರೆ ಕೇಳಮ್ಮನ. ಹೌದೇನೆ ಆರ್ತಿ? ಹೌದಾ? ನನಗೊತ್ತಿಲ್ಲಪ್ಪ. ಸಾಕ್ಷಿ ಇದ್ರ ಬಗ್ಗೆ ನನಗೇನು ಹೇಳೇ ಇಲ್ಲ. ಅಯ್ಯೋ, ನೀನು ನನ್ನ ಕಾಲೇಜ್ ಸ್ಟಾರ್ಟ್ ಮಾಡ್ಬಿಟ್ಟಮ್ಮ. ಸರಿ ಇದೀರ ಇಬ್ರು. ಆರ್ತಿ, ಆ ಮನೇಲಿ ಎಲ್ಲರೂ ನಿನ್ನ ಚೆನ್ನಾಗಿ ಮಾತಾಡ್ಸಿದ್ರೇನೆ? ಹ್ಞೂ ಅಮ್ಮ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಅಲ್ಲೇ ಇರೋದಕ್ಕೆ ಬಂದಿದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ರು. ಹೌದೇನೆ? ನಾನು ಆ ಮನೆಯಿಂದ ಹೊರಡಬೇಕಾದ್ರೆ ಸೂರ್ಯವರಿಗೆ ನಮ್ಮನ್ನು ಕಳಿಸ್ಕೊಡೋಕೆ ಮನಸ್ಸೇ ಇರಲಿಲ್ಲಮ್ಮ. ಎಲ್ಲರೂ ಬಲವಂತ ಮಾಡಿದ್ರು ಅಲ್ಲೇ ಇದ್ಬಿಡು ಅಂತ. ನನಗೂ ಅಷ್ಟೇ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಆದರೆ ನನ್ನ 3 ಜನ ಮಕ್ಕಳು ನಗ್ನಗ್ತಾ ಸಂತೋಷವಾಗಿ ಮಾತಾಡ್ತಿದ್ರು ನೋಡಿ ತುಂಬ ಸಂತೋಷ ಆಯಿತು ಅಮ್ಮ. ಕೊನೆಗೆ ಸಾಕ್ಷಿ ನಿಶ್ಚಿತಾರ್ಥಕ್ಕೆ ಆ ಮನೆಗೆ ಬರ್ತೀನಿ ಅಂತ ಹೇಳಿ ಬಂದೆ. ನಿನ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ನೀನು ಇಲ್ಲಿದ್ರು ನಿನ್ನ ಮನಸ್ಸೆಲ್ಲ ಅಲ್ಲೇ ಇದೆ ಅಂತ. ಯೋಚನೆ ಮಾಡಿಬಿಡ ಕಡೆ. ಆದಷ್ಟು ಬೇಗ ನೀನು ನಿನ್ನ ಮಕ್ಕಳ ಜೊತೆ ಆ ಮನೇಲಿ ನಗ್ನಗ್ತಾ ಇರ್ತೀಯ. ನನ್ನ ಜೀವನದಲ್ಲಿ ಅದೊಂದು ಆಸೆಮ್ಮ ಇರೋದು. ನಿರೋಷ ಯಾರು? ಯಾವ ನಿರೋಷ? ಆದಿತ್ಯನ್ ಲವರ್ ನಿರೋಷ. ಆದಿತ್ಯನ್ ಲವರ್ ಅಂತ ನೀನೇ ಹೇಳ್ತಿದ್ಯಲ್ಲ. ಡ್ಯಾಡ್, ಆದಿತ್ಯನ ಜೊತೆ ಅವಳಿಗಿರೋ ಸಂಬಂಧದ ಬಗ್ಗೆ ನನಗೆ ಗೊತ್ತು. ನಿಮಗೆ ಯಾವ ರೂಟ್ರಲ್ಲಿ ಸಂಬಂಧ ಅಂತ ಕೇಳ್ತಾ ಇದ್ದೀನಿ. ಅವಳು ನನಗೆ ಯಾವ ರೀತಿ ಸಂಬಂಧ ಆಗ್ತಾಳೆ? ನನಗಿರೋದು ನೀನು ಒಬ್ಬನೇ ಕಣೋ ಮಗ. ಅವಳು ನಿಮಗೆ ಮಗಳಾಗಬೇಕಾ? ಅಂತ ನಾನೇನು ಕೇಳಿದ್ವಲ್ಲ. ಆದಿತ್ಯನ ಕಳ್ಕೋಬಾರ್ದು, 5 ಲಕ್ಷ ಕೊಡಬೇಕು ಅಂತ ಹೇಳಿದ್ರಿ. ಹ್ಞೂ ಅಂದೆ. ಆದರೆ ಈಗ ನನಗೆ ಯಾಕೋ ಡೌಟ್ ಬರ್ತಿದೆ ಡ್ಯಾಡ್. ನೀವು ಒಬ್ಬ ಕೆಲಸಗಾರರಿಗೆ ಸುಮ್ಮನೆ 5 ಲಕ್ಷ ಯಾಕೆ ಕೊಡ್ತೀರಾ? ಅರ್ಪಿತಾ ಕೂಡ ಇದೇ ಮಾತು ಕೇಳಿದ್ರು. ಬಟ್ ಅವ್ರ ಮುಂದೆ ವಿಷಯ ಡಿಸ್ಕಸ್ ಮಾಡೋದು ಬೇಡ ಅಂತ ಸುಮ್ಮನಾದೆ. ಆದರೆ ಈಗ ನನಗೆ ವಿಷಯ ಗೊತ್ತಾಗ್ಲೇಬೇಕು ಡ್ಯಾಡ್, ಹೇಳಿ. ರಂಜಿತ್, ನಾನು ನಿನ್ನಿಂದ ಏನು ಮುಚ್ಚಿಟ್ಟಿಲ್ಲ. ನನ್ನ ನಂಬು. ಆದಿತ್ಯ ಸೂರ್ಯ ಹೆಂಡತಿ ಆರ್ತಿ ಅವ್ರ ಮಗ. ಅವನ ಲವರ್ಗೆ ಹೆಲ್ಪ್ ಮಾಡಿದರೆ ಮುಂದೆ ಅವನು ನಮಗೆ ಕೆಲಸಕ್ಕೆ ಬರ್ತಾನೆ. ಅಷ್ಟೇ ನನ್ನ ಲೆಕ್ಕಾಚಾರ. ಖಂಡಿತವಾಗ್ಲೂ ಅಷ್ಟೇನಾ? ಸತ್ಯವಾಗ್ಲೂ ನೀವು ನನ್ನಿಂದ ಯಾವ ವಿಷಯನೂ ಮುಚ್ಚಿಡಲ್ಲ ಅಂತ ನಂಬ್ತೀನಿ. ನೋಡಿ ಡ್ಯಾಡ್, ನಮ್ಗಿವಾಗ ಯೂಸ್ ಆಗೋದು ಆದಿತ್ಯ ಅಲ್ಲ, ಅರ್ಪಿತಾ ಅವರು. ಅವ್ರಿಗೆ ನಿರೋಷ ಇರೋ ಜಾಗ ಬೇಕಂತೆ. ಅದಕ್ಕೆ ಆದಿತ್ಯನ ಹತ್ರ ನೀವು ಅಮೌಂಟ್ ಬೇಕು ಅಂತ ಹೇಳಿ, ಈಗಲೇ ಬೇಕು ಅಂತ ಹೇಳಿ. ನಮಸ್ಕಾರ ಬಾಸ್. ಓ ಆದಿ, ಕೂತ್ಕೋ. ಪರವಾಗಿಲ್ಲ ಬಾಸ್. ಯಾಕೆ ಬಾಸ್ ಸ್ವಲ್ಪ ಡಲ್ ಆಗಿದ್ದೀರಾ? ಆದಿ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ಆದಿ, ನಿನಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ, ಅದನ್ನು ವಾಪಸ್ ಕೊಡೋಕ್ಕಾಗತ್ತಾ ಇವತ್ತೇ? ಬಾಸ್, ನೀವು ಸಡನ್ನಾಗಿ 5 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ತರಲಿ ಬಾಸ್? ಸಾರಿ ಆದಿ, ಈ ವಿಷಯದಲ್ಲಿ ನಾನು ನಿನಗೆ ಹೆಚ್ಚು ಟೈಮ್ ಕೊಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅದು ನನ್ನ ದುಡ್ಡಲ್ಲ. ನಾನು ನಿನಗೆ ಅವತ್ತೇ ಹೇಳಿದ್ದೆ, ರಂಜಿತ್ ಹತ್ರ ಕೊಡಿಸಿದ್ದೆ. ಈಗ ಇದ್ದಕ್ಕಿದ್ದ ಹಾಗೆ ಬಂದು ದುಡ್ಡು ಕೇಳ್ತಿದ್ದಾರೆ. ನಾನೇ ಕೊಡೋಣ ಆದರೆ ನನ್ನ ಹತ್ರ ದುಡ್ಡಿಲ್ಲ. ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ.
ಅದಕ್ಕೆ ಬಾಸ್ ನೀವು ಒಂದೇ ದಿನದಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಕೇಳಿದ್ರೆ ನಾನು ಎಲ್ಲಿಂದ ತೊಗೊಂಬರೋದು ಹೇಳಿ ಬಾಸ್? ನೀನು ಯಾರಿಗೆ ಹಣ ಕೊಟ್ಟು ಪತ್ರ ತಗೊಂಡಿದ್ದು? ಅರ್ಪಿತಾ ಅನ್ನೋರಿಗೆ. ಈಗಲೇ ಹೋಗಿ ಅರ್ಪಿತಾ ಅನ್ನೋರಿಗೆ ಜಾಗದ ಪೇಪರ್ ವಾಪಸ್ ಕೊಟ್ಟು ದುಡ್ಡಿಸ್ಕೊಂಡು ಬಾ. ಜಾಸ್ತಿ ಟೈಮ್ ಇಲ್ಲ ನಮ್ಮ ಹತ್ರ, ಇವತ್ತೇ ಹೋಗಿ ಅಮೌಂಟ್ ತೊಗೊಂಡು ಬಾ. ಇಂಟ್ರೆಸ್ಟ್ ಏನು ಬೇಡ, ಅಷ್ಟು ತೊಗೊಂಡು ಬಾ ಸಾಕು. ಬಟ್ ಇವತ್ತೇ ಬೇಕು. ಟ್ರೈ ಮಾಡ್ತೀನಿ ಸರ್. ಟ್ರೈ ಮಾಡೋದಲ್ಲ, ಇವತ್ತು ನನಗೆ ಅಮೌಂಟ್ ಬೇಕು ಅಷ್ಟೇ. ಸರಿ ಸರ್. ನೋಡ್ತಾ ಇರಿ ಡ್ಯಾಡ್, ನನ್ನ ಐಡಿಯಾ ಹೇಗೆ ವರ್ಕ್ ಆಗುತ್ತೆ ಅಂತ. ಅರೆ ಆದಿ, ನೀನೇ ಬಂದಿ? ಈಗ ತಾನೇ ನಿರೋಷ ನಿನ್ಗೆ ಫೋನ್ ಮಾಡ್ಬೇಕಂತ ಹೇಳ್ತಾ ಇದ್ಲು. ಅಲ್ಲ ಬೇಟಿ ನಿರೋಷ, देखो इधर, आदि इधर आ गया. ಹೌದಾ, ಬಂದೆ ಚಾಚಾ. क्या आदि, ಕೆಲಸಕ್ಕೆ ಇವತ್ತು ರಜಾ ಇದ್ದಾರೆ? ಕೆಲಸಕ್ಕೆ ಬೆಂಕಿ ಬಿತ್ತು. क्या आदि, ಟೆನ್ಷನ್ಗೆ ಇದ್ದಾರೆ, ಏನಾಯ್ತು? ಏನು ಆದಿ, ಬರ್ತೀನಿ ಅಂತ ಹೇಳಿ ಇರ್ಲಿಲ್ಲ, ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ಯಾ? ನಿಂಗೊಂದು ವಿಷಯ ಹೇಳ್ಬೇಕಿತ್ತು ಕಣೋ. ಅದೇ ಚಿಂಟು ಅಂತ ಒಂದು ಮಗು ಇದೆಯಲ್ಲ, ನಿನ್ನ ನೋಡಿದ್ರೆ ಯಾವಾಗ್ಲೂ ಹೆದರ್ಕೊಳ್ಳುತ್ತಲ್ಲ, ಅದಂತೂ ನಿನ್ನ ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾ ಗೊತ್ತಾ? ನಿನ್ನೆ ನಾನು ಏನೋ ಸ್ವಲ್ಪ ಟೆನ್ಷನಲ್ಲಿದ್ದೆ, ನಿನ್ನೆ ಇಮಿಟೇಟ್ ಮಾಡಿ ತೋರಿಸೋದನ್ನ ನಾನು ಇಡೀ ದಿನ ನೆನ್ಸ್ಕೊಂಡು ನಕ್ಕಿದ್ದೀನಿ ಗೊತ್ತಾ? ಯಾಕೋ ಅದು ಇಷ್ಟು ಸೀರಿಯಸ್ ಆಗಿದ್ಯಾ? ಏನಾಯ್ತು? ನಾನು ಅದೇ ಕೇಳ್ದೆ ಬೇಟಿ. ಏನಾಯ್ತು ಆದಿ? ನಮ್ಮ ಬಾಸ್ ಚಿದಂಬರಂ ಇದಾನಲ್ಲ, ಸರಿ ಯಾಕಂದ್ರೆ ನನ್ನ ಮಗ ದೊಡ್ಡ ನಾಲಾಯಕು, ನಮ್ಮ ಮುಂದೆ ಒಳ್ಳೆ ಒಂಥರ ನಾಡ್ಕಾಡ್ತಾನೆ. ಯಾಕೋ ಆದಿ, ಏನ್ ಮಾಡಿದ್ರು ಆ ಚಿದಂಬರಮು? ಅರ್ಪಿತಾ 5 ಲಕ್ಷ ಕೊಡು ಇಲ್ಲ ಜಾಗ ಬಿಟ್ಕೊಡು ಅಂತ ಗಲಾಟೆ ಮಾಡಿದಾಗ ಅವ್ರು ತಾನೇ ನಮ್ಗೆ 5 ಲಕ್ಷ ಕೊಟ್ಟು ಸಹಾಯ ಮಾಡಿದ್ದು. ಎಲ್ಲ ನಾಟಕ ನನ್ನ ಮಗಂದು. ಆ ಅರ್ಪಿತಂಗಿಂತ ವರ್ಷ ಅವನು. ಅವತ್ತು 5 ಲಕ್ಷ ರೂಪಾಯಿ ಕೊಟ್ಟು ನಿಧಾನ ಕೊಡು ಅಂದಿ, ಇವತ್ತೇ 5 ಲಕ್ಷ ರೂಪಾಯಿ ವಾಪಸ್ ಕೊಡು ಅಂತ ಕೂತಿದ್ದಾನೆ. ಅಯ್ಯೋ ದೇವ್ರೆ, ಕೊಡದೇ ಇದ್ರು ಪರವಾಗಿಲ್ಲ ಅಂತ ಅವರೇ ತಾನೇ ಹೇಳಿದ್ದು. ಈಗ ಆ ದುಡ್ಡು ನಂದಲ್ಲ, ಆ ರಂಜಿತ್ ಅಂತ ಏನೇನೋ ಡೌ ಮಾಡ್ತಾ ಇದ್ದಾರೆ. ಆ ರಂಜಿತ್ಗೂ ಆ ಚಿದಂಬರಂಗೆ ಏನೋ ಲಿಂಕ್ ಇದೆ, ಇಬ್ರು ಸೇರ್ಕೊಂಡು ಏನೋ ಆಟ ಆಡ್ತಿದ್ದಾರೆ. ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅಂತ ಗೊತ್ತಿದ್ರು ಈಗಲೇ ಬೇಕು ಅಂತ ಕೂತಿದ್ದಾರೆ. ಏನ್ ಮಾಡೋದೋ ಏನ್ ಬಿಡೋದೋ ಒಂದು ಗೊತ್ತಾಗ್ತಿಲ್ಲ. ನಮ್ಮಪ್ಪನ ತರ ಅಂತ ಕೂತಿದ್ದೆ, ಅಪ್ಪ ಅಪ್ಪ ಅನ್ಕೊಂಡೆ ಆಪಿಟ್ಬಿಟ್ಟ. ಈ ಕಾಲದಲ್ಲಿ ಯಾವನ್ ನಂಬೋದೋ ಯಾವನ್ ಬಿಡೋದೋ ಒಂದು ಗೊತ್ತಾಗ್ತಿಲ್ಲ ನಂಗೆ. ಅರೆ ಈಗ 5 ಲಕ್ಷ ಎಲ್ಲಿಂದ ತರೋದು ಬೇಟ? ಅದೇ ಗೊತ್ತಾಗ್ತಿಲ್ಲ ಚಾಚಾ. ಫಸ್ಟ್ 5 ಲಕ್ಷ ರೂಪಾಯಿ ಅವ್ನ ಮುಖಕ್ಕೆ ಬಿಸಾಕಿ ಅವನು ಬೇಡ ಅವ್ನ ಕೆಲ್ಸನೂ ಬೇಡ ಅಂತ ಬರ್ಬೇಕು ಅಂತ ಇದ್ದೀನಿ. ಒಂದ್ ಕೆಲಸ ಮಾಡೋಣ, ಆ ಶಿಶು ವಿಹಾರನ ಮಾರ್ಬಿಡೋಣ. ಬರೋ ಅಮೌಂಟ್ ಅಲ್ಲಿ ಆ ಚಿದಂಬರಂಗೆ ದುಡ್ಡು ಕೊಟ್ಬಿಡು. ಏನ್ ಲೂಸು? 5 ಲಕ್ಷ ರೂಪಾಯಿ ತೀರ್ಸಕ್ಕೆ 80 ಲಕ್ಷ ಪ್ರಾಪರ್ಟಿ ಮಾಡ್ತೀಯಾ? ನಿನ್ನ ಹತ್ರ 30 ಜನ ಮಕ್ಳಿದಾರಲ್ಲ, ಏನ್ ಮಾಡ್ತೀಯಾ? ಬೀದಿಗೆ ಬಿಡ್ತೀಯಾ? ಮತ್ತೆ ದುಡ್ಡಿಗೆ ಏನ್ ಮಾಡೋದು ಅದೇ? ನನ್ನೆ ನಾನು ನಿರೋಷ ಅಪ್ಪಗೆ ನೋಡಿದೆ, ಅವ್ರು ಸಿಕ್ಕಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಏನು ನಿರೋಷಾಗೆ ತಂದೆ ಇದ್ದಾರಾ? ಹೌದು ಆದಿ, ಅವ್ರು ಒಂದ್ಸಲ ಇಲ್ಲಿಗೆ ಬಂದಿದ್ರು, ಆಗ ನನಗೆ ಗೆಪ್ತಿ ಬರಲಿಲ್ಲ. ಆಮೇಲೆ ಗೆಪ್ತಿ ಬಂತು, ಅವರು ನಿರೋಷಗೆ ಅಪ್ಪ ಅಂತ. ಆ ಪಾರ್ಟಿ ಇವ್ರ ಅಮ್ಮಗೆ ಇಲ್ಲಿ ಬಿಟ್ಟು ಹೋದವರು ಮತ್ತೆ ಬರಲೇ ಇಲ್ಲ. ಮತ್ತೆ ನೆನ್ನೆ ಅವ್ರಿಗೆ ನೋಡಿದೆ, ನಾನು ರೋಡ್ ಕ್ರಾಸ್ ಮಾಡುವಾಗ ಅವರು ಕಾರಲ್ಲಿ ಹೋಗ್ಬಿಟ್ರು. ಅಳ್ಬೇಡ ಕಡೆ. ಅಲ್ಲ ಚಾಚಾ, ಇವ್ರಪ್ಪ ಇವ್ರಮ್ಮನ ಇಲ್ಲೇ ಬಿಟ್ಟು ಹೋದ್ರು ಅಂದ್ರಲ್ಲ, ಮತ್ತೆ ಇವ್ರಿಬ್ರ ನೋಡಕ್ ಬರ್ಲೇ ಇಲ್ವಾ? ನೈ ಬೇಟ, ಯಾವತ್ತು ಬರಲೇ ಇಲ್ಲ. ನಮ್ಮಮ್ಮನ್ನ ನನ್ನ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು ಅದೇ ಅವ್ರಿಗೆ? ಅಳ್ಬೇಡ ನಿರೋಷ, ನಿಮ್ಮಪ್ಪ ನೀನು ನೋಡ್ಕೊಂಡು ಬಂದೇ ಬರ್ತಾರೆ. ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಸರ್ ಏನೋ ಮಾತಾಡ್ಬೇಕಂದ್ರಂತೆ. ಹಾ, ನಿನ್ನೆ ಸೂರ್ಯ ಅವ್ರ ಮನೆಗೆ ಹೋಗಿದ್ನಲ್ಲ, ಅದನ್ನ ಹೇಳೋಣ ಅಂತ ಕರೆದೆ. ಏನ್ ವಿಷಯ ಸರ್? ಅದೇ ಮೇಡಮ್, ಆರ್ಯ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಸಾಕ್ಷಿ ಅವ್ರು ನನ್ಗೆ ಹೇಳಿದ್ರು, ಅದಕ್ಕೆ ಹೇಗಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಆರ್ಯ ನಿಮ್ಮ ಹತ್ರ ಮಾತಾಡಿದ್ನಾ? ಶುರುನಲ್ಲಿ ಸರಿಯಾಗಿ ಮಾತಾಡ್ಲಿಲ್ಲ, ಆಮೇಲೆ ಏನಾಯ್ತು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಆಮೇಲೆ ಅವ್ರು ಕೂಲ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಅಂತ ಕಾಣುತ್ತೆ. ಅವತ್ತು ಸ್ಕೂಲಲ್ಲಿ ನಿಮ್ಗೆಲ್ಲರೂ ಮುಂದೆ ಅವಮಾನ ಮಾಡ್ದ, ಅದನ್ನ ಮರ್ತು ನೀವು ಅವನ್ನ ಮೀಟ್ ಮಾಡಿ ಮಾತಾಡ್ಸಕ್ ಹೋಗಿದ್ದೀರಲ್ಲ, ಯು ಆರ್ ರಿಯಲಿ ಗ್ರೇಟ್. ಹಾಗೇನಿಲ್ಲ ಮೇಡಮ್, ಅವರು ಪರ್ಸ್ನಲ್ ಆಗಿ ನನ್ಗೇನು ಅವಮಾನ ಮಾಡಲಿಲ್ವಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದಾರೆ ಅಷ್ಟೇ. ಅದ್ರಲ್ಲಿ ಬೇಜಾರು ಮಾಡ್ಕೊಳಕ್ಕೆ ಏನಿದೆ ಹೇಳಿ.
ನಿಮ್ಮ ಈ ಗುಣನೇ ನನಗಿಷ್ಟ ಆಗಿದ್ದು ಸರ್. ಸೂರ್ಯ ಅವ್ರು ಸಿಕ್ಕಿದ್ರಾ? ಏನಂದ್ರು? ಹಾಂ, ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನೀವು ನನ್ನ ಸಾಕ್ಷಿ ವಿಷಯದ ಬಗ್ಗೆ ಮಾತಾಡಿದ್ದೀರಾ ಅಂತಲೂ ಹೇಳಿದ್ರು. ಅವರು ನಿಮ್ಮ ಬಗ್ಗೆ ನನ್ನ ಹತ್ರ ಕೇಳಿದ್ರು. ನಾನು ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೊ ಮುಂದಿನ ಪ್ರಾಸೆಸ್ಸು ನೀವು ಬೇಗ ಬೇಗ ಮಾಡಿಬಿಟ್ರೆ ತುಂಬ ಉಪಕಾರ ಆಗುತ್ತೆ. ಅದು ಸ್ವಲ್ಪ ಕಷ್ಟ ಸರ್. ಯಾಕೆ ಮ್ಯಾಮ್? ಸಾಕ್ಷಿನ ನೀವು ಇಷ್ಟಪಡ್ತಿರೋ ವಿಷಯ ಆರ್ಯನಿಗೂ ಗೊತ್ತಿಲ್ಲ. ಅವನು ಸಾಕ್ಷಿ ಒಬ್ಬ ಹುಡುಗ ನೋಡಿದ್ದಾನೆ. ಅವನು ಇದೇ ಭಾನುವಾರ ಮನೆಗೆ ಬರ್ತಾ ಇದ್ದಾನೆ. ಪ್ಲೀಸ್ ಮ್ಯಾಮ್, ನೀವೇ ಹೇಗಾದರೂ ಮಾಡಿ ಅದನ್ನು ತಡೆಯೋಕ್ಕಾಗಲ್ವಾ? ಬಿಕಾಸ್ ನಾನು ಸಾಕ್ಷಿನ ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ. ಅವಳನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಅಂತ ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ಪ್ಲೀಸ್ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸರ್. ಇದು ಆರ್ಯನ್ ಸಮಾಧಾನಕ್ಕೆ ಅಷ್ಟೇ. ಸಾಕ್ಷಿ ನನ್ನ ಹತ್ರ ನೀವು ಇಷ್ಟ ಅಂತ ಹೇಳಿದ್ದಾಳೆ. ನನಗೂ ನೀವು ಒಪ್ಪಿಗೆ ಆಗಿದ್ದೀರಾ ಸರ್. ನೀವೇ ನಮ್ಮ ಸಾಕ್ಷಿಗೆ ಮದುವೆ ಆಗಬೇಕು, ಹಾಗೆ ನೀವೇ ನಮ್ಮನೆ ಅಳಿಯ ಆಗಬೇಕು ಅನ್ನೋದು ನನಗೂ ತುಂಬ ಆಸೆ ಇದೆ. ಆದರೆ ಅದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಗೊತ್ತಾದರೆ ಒಳ್ಳೆಯದು ಸರ್. ಅಂದರೆ ನೀವು ನಮ್ಮ ಸ್ಕೂಲ್ ಟ್ರಸ್ಟಿ ಅನ್ನೋದು ಬಿಟ್ಟು ನಿಮ್ಮ ಬಗ್ಗೆ ಪರ್ಸ್ನಲಾಗಿ ಏನೂ ಗೊತ್ತಿಲ್ಲ ಸರ್. ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಸ್ವಭಾವ ಏನು, ನಿಮ್ಮ ಫ್ರೆಂಡ್ ಸರ್ಕಲು, ನಿಮ್ಮ ಹ್ಯಾಬಿಟ್ಸ್ ಏನು, ಇದನ್ನೆಲ್ಲ ನಾನು ತಿಳ್ಕೊಳ್ಬೇಕಲ್ವಾ ಸರ್? ಯಾಕೆಂದರೆ ನನ್ನ ಮಗಳನ್ನ ನಿಮಗೆ ಕೊಡ್ತಿರೋದ್ರಿಂದ ನಿಮ್ಮ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡಿರಬೇಕು ಅಲ್ವಾ ಸರ್? ನನ್ನ ಬಗ್ಗೆ ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕು ಹೇಳಿ, ನಾನು ಹೇಳ್ತೀನಿ. ನನ್ನ ಫ್ರೆಂಡ್ಸಿಗೆ ಬೇಕಾದರೂ ಫೋನ್ ಮಾಡಿಕೊಡ್ತೀನಿ, ಮಾತಾಡಿ. ನೀವು ನಿಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿದ್ರೆ ಅವ್ರು ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ನೇ ಕೊಡ್ತಾರೆ. ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ತಂದೆ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ತಾಯಿ ಸ್ವಭಾವ ಎಂಥದ್ದು ಅಂತ ಗೊತ್ತಾಗಬೇಕು. ಅವತ್ತು ನಮ್ಮ ತಾಯಿ ಹತ್ರ ನಿಮ್ಮನ್ನು ಮಾತಾಡ್ಸಿದ್ನಲ್ಲ ಮೇಡಮ್? ಮಾತಾಡ್ಸಿದ್ರಿ, ಬಟ್ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ ಸರ್. ಒಂದು ಸಲ ಇದ್ರ ಬದ್ರು ಕೂತು ಮಾತಾಡಿದ ಮೇಲೇ ಅವ್ರ ಸ್ವಭಾವ ಎಂಥದ್ದು ಅಂತ ಗೊತ್ತಾಗುತ್ತೆ. ಹಾಂ, ನೀವು ಹೇಳೋದು ಕರೆಕ್ಟಾಗಿದೆ ಮೇಡಮ್. ಅದಕ್ಕೆ ನೀವು ಹೇಗೆ ಹೇಳ್ತೀರೋ ಹಾಗೆ ಮುಂದುವರಿಯೋಣ ನಾವು. ನಿಮ್ಮ ಪೇರೆಂಟ್ಸ್ ಇಲ್ಲಿಗೆ ಯಾವಾಗ ಬರ್ತಾರೆ? ನೀವು ಯಾವಾಗ ಹೇಳಿದ್ರೆ ಅವಾಗ ಅವ್ರನ್ನ ಬರೋದಕ್ಕೆ ಹೇಳ್ತೀನಿ ಮೇಡಮ್. ಸರ್, ನನಗೊಂದು ವಾರ ಟೈಮ್ ಕೊಡಿ. ನಾನು ಇನ್ನೊಂದು ಸಲ ಸೂರ್ಯ ಅವ್ರ ಹತ್ರ, ಸಾಕ್ಷಿ ಹತ್ರ ಮಾತಾಡಿ ಏನು ಅಂತ ತಿಳಿಸ್ತೀನಿ. ಹಾಂ, ಸರಿ ಮೇಡಮ್. ಆಮೇಲೆ ಇನ್ನೊಂದು ವಿಷಯ ಸರ್. ಒಂದು ನಿಮಿಷ, ನನ್ನ ಮಗ ಫೋನ್ ಮಾಡಿದ್ದಾನೆ. ಹಾಂ. ಹೇಳೋದಿ? ಅಮ್ಮ, ಎಲ್ಲಿದ್ಯಮ್ಮ? ಸ್ಕೂಲ್ನಲ್ಲಿ ರಂಜಿತ್ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ರಂಜಿತ್ ಅಲ್ಲೇ ಇದ್ದಾನಾ? ಹಾಗಾದ್ರೆ ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊ. ಆ ಕಡೆಯಿಂದ ಏನೂ ಮಾತಾಡಬೇಡ. ಹೇಳು. ನಮ್ಮ ಬಾಸ್ ಚಿದಂಬರಂ ನಿರೋಷ ಜಾಗ ಹಚ್ಕೊಳ್ಳೋಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ಮನುಷ್ಯ ತುಂಬ ದೊಡ್ಡ ದಗಲ್ಬಾಜಿ ಅಮ್ಮ. 5 ಲಕ್ಷ ರೂಪಾಯಿ ತಕ್ಷಣ ಬೇಕು ಅಂತ ಕೂತಿದ್ದಾನೆ. ಏನು ಮಾಡ್ತೀವಿ ಇವಾಗ? ಅದೇ ಗೊತ್ತಾಗ್ತಿಲ್ಲಮ್ಮ ನನಗೆ. ಆದರೆ ಆ ದುಡ್ಡನ್ನ ನಿಮ್ಮ ಟ್ರಸ್ಟಿ ರಂಜಿತ್ ಹತ್ರ ಈಸ್ಕೊಟ್ಟಿದ್ದು ಅಂತ ನಮ್ಮ ಬಾಸ್ ಹೇಳ್ತಾ ಇದ್ದಾರೆ. ಅದು ನಿಜನೋ ಸುಳ್ಳು ನಂಗೆ ಒಂದೂ ಗೊತ್ತಿಲ್ಲ. ಆದರೆ ನಿಮ್ಮ ಟ್ರಸ್ಟಿ ರಂಜಿತ್ತು ನಮ್ಮ ಬಾಸ್ ಮನೆಗೆ ಅವಾಗ ಬರ್ತಾ ಇರ್ತಾರೆ. ಅವ್ರ ಮಧ್ಯ ಏನೋ ಹಣಕಾಸಿನ ವ್ಯವಹಾರ ಇರಬೇಕು. ಅದು ಹೋಗ್ಲಿ ಬಿಡು. ಆದರೆ ಆ ರಂಜಿತ್ತು ತಕ್ಷಣ 5 ಲಕ್ಷ ರೂಪಾಯಿ ಬೇಕು ಅಂತ ಕೂತಿದ್ದಾನೆ. ಅಮ್ಮ, ಹೇಗಾದರೂ ಮಾಡಿ ಸ್ವಲ್ಪ ಟೈಮ್ ಕೊಡ್ಸೋಕ್ಕಾಗತ್ತಾ? ಟ್ರೈ ಮಾಡ್ತೀನಿ ಅದೇ. ಸರಿ ಅಮ್ಮ. ಸರಿ ಮ್ಯಾಮ್, ಎನಿ ಪ್ರಾಬ್ಲಮ್? ಏನಿಲ್ಲ ಸರ್. ಆ್ಯಕ್ಚುಲಿ ನಮ್ಮಲ್ಲಿ ಸಣ್ಣ ಪ್ರಾಬ್ಲಮ್ ಆಗಿದೆ. ನಾನು ಬರ್ತೀನಿ ಸರ್. ಹಾಂ, ಓಕೆ. ಈಗ ನೋವು ಹೇಗಿದೆ? ಈಗ ಪರವಾಗಿಲ್ಲ ಡಾಕ್ಟರ್, ಆದರೆ ಸೈಡಲ್ಲಿ ಮಲ್ಕೊಂಡಾಗ ನೋವು ಹಾಗೇ ಇದೆ. ಪರವಾಗಿಲ್ಲ, ನಾನು ಕೊಟ್ಟಿರೋ ಮಾತ್ರೆ ಹಾಗೆ ಕಂಟಿನ್ಯೂ ಮಾಡಿ, ನಿಲ್ಸಕ್ಕೆ ಹೋಗ್ಬೇಡಿ. ಗಾಯ ಇನ್ನೊಂದು 2 ದಿವಸದಲ್ಲಿ ವಾಸಿ ಆಗುತ್ತೆ. ಓಕೆ? ಓಕೆ ಡಾಕ್ಟರ್. ಥ್ಯಾಂಕ್ ಯು. ಸೊ ಇನ್ನೊಂದು 2-3 ದಿವಸ ಆರ್ಯ, ಆಮೇಲೆ ನೀನು ಮಾಮೂಲಿಯಾಗಿ ಓಡಾಡ್ಬೋದು. ಹೂ ಡ್ಯಾಡ್, ನನಗೂ ಮನೇಲಿ ಮಲ್ಕೊಂಡು ತುಂಬ ಬೇಜಾರಾಗಿಬಿಟ್ಟಿದೆ. ಇನ್ನೊಂದು 2-3 ದಿನ ಸ್ಟೇಷನ್ ರಿಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಡ್ಯಾಡ್, ಸಂಡೇ ಕಾರ್ತಿಕ್ ಮತ್ತು ಅವ್ರ ಫ್ಯಾಮಿಲಿ ಸಾಕ್ಷಿ ನೋಡೋಕೆ ಬರುವಾಗ ಆರ್ತಿ ಅಮ್ಮನ ಕರ್ಕೊಂಬರಕ್ಕೆ ನೀವು ಹೋಗ್ತಿದ್ದೀರಾ ಅಲ್ವಾ? ಹೌದಪ್ಪ, ನಾನು ನಿಮ್ಮಪ್ಪ ಇಬ್ರು ಆರ್ತಿನ ಕರೆಯಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೀನೇನು ಯೋಚನೆ ಮಾಡಬೇಡ. ಅವತ್ತು ನೀನು ಅವ್ರ ಹತ್ರ ಆಸ್ಪತ್ರೆಯಲ್ಲಿ ಮಾತಾಡಿದ್ದು
ಅವ್ರಿಗೆಷ್ಟು ಸಂತೋಷ ಆಗಿದೆ ಗೊತ್ತಾ? ಹೌದು, ಮೊದಲೆಲ್ಲ ಆರ್ತಿ ವಿಷಯ ಮನೇಲಿ ಮಾತಾಡಿದಾಗ ಇವ್ನು ನಡ್ಕೊಳ್ತಾ ಇದ್ದಿದ್ದ ರೀತಿನೇ ಬೇರೆ ಇತ್ತು. ಅದನ್ನ ನೆನೆಸ್ಕೊಂಡ್ರೆ ಅವ್ನು ಇಷ್ಟು ಸುಲಭವಾಗಿ ಅವಳನ್ನ ಒಪ್ಕೊಳ್ತಾನೆ ಅಂತ ಯೋಚನೆ ಮಾಡೋಕ್ಕಾಗ್ತಿತ್ತ ಹೇಳು? ಅವನೇ ಒಪ್ಕೊಂಡಿದ್ದೆ ನಾನು, ಅದು ವಿಶೇಷ. ಅಮ್ಮ, ನಾವು ಹೋಗಿ ಕರೆದ್ರೆ ಆರ್ತಿ ಅವರು ಈ ಮನೆಗೆ ಬರಕ್ಕೆ ಒಪ್ಕೋತಾರೋ ಇಲ್ವೋ? ಯಾಕೆ ಒಪ್ಕೊಳ್ಳಲ್ಲ? ನಾವು ಹೋಗಿ ಕರೆದ್ರೆ ಮಾತ್ರ ಅವಳು ಬರೋದು ಅಂತ ಹೇಳಿದಾಳಲ್ವಾ? ಹೇಳಿದ್ದಾರೆ, ಆದರೆ ಅರ್ಪಿತಾ ಅವ್ರು ಇಲ್ಲಿರೋ ತನಕ ಆರ್ತಿ ಅವ್ರು ಈ ಮನೆಗೆ ಬರೋದಕ್ಕೆ ಒಪ್ಕೋತಾರೋ ಇಲ್ವೋ ಅಂತ. ಆರ್ತಿ ಅವರು ಮನೆಗೆ ಬಂದಾಗ ಅರ್ಪಿತಾ ಅವರು ಇಲ್ಲೇ ಇದ್ದರೆ ಅವರಿಗೂ ಇರಿಸು ಮುರ್ಸು. ಅವರೇ ಅರ್ಥ ಮಾಡಿಕೊಂಡು ಮನೆ ಬಿಟ್ಟು ಹೋದರೆ ಚೆನ್ನಾಗಿರುತ್ತೆ. ಎಲ್ಲದನ್ನು ನಾವು ಒತ್ತಿ ಹೇಳೋಕ್ಕಾಗಲ್ಲ. ಇಲ್ಲ ಡ್ಯಾಡ್, ಅರ್ಪಿತಾ ಆಂಟಿನ ಇಷ್ಟು ಬೇಗ ಕಳ್ಸೋದು ಬೇಡ. ಪಾಪ ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗಿ ಅಂದರೆ ಎಲ್ಲಿಗೆ ಹೋಗ್ತಾರೆ? ನನ್ನ ಬಗ್ಗೆ ಯಾರು ಕಾಳಜಿ ತೋರ್ಸೋದು ಬೇಡ. ನನ್ನಿಂದ ಈ ಮನೇಲಿ ಯಾರು ಕಷ್ಟಪಡೋದು ಬೇಡ ಆರ್ಯ. ನಾನಿರೋ ಕಡೆ ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ ಬಯಸ್ತೀನಿ. ನನ್ನಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದರೆ ಆ ಜಾಗದಲ್ಲಿ 1 ನಿಮಿಷನೂ ಇರೋಕೆ ನಂಗೆ ಇಷ್ಟ ಆಗಲ್ಲ. ಬರ್ತೀನಿ ಸರ್. ನಿನ್ನ ಮನೆ ಬಿಟ್ಟು ಹೋಗುವಂತ ಯಾರು ಹೇಳಿದ್ರು? ನೇರವಾಗಿ ಹೇಳ್ದೆ ಇರ್ಬೋದು, ಆದರೆ ಮನಸ್ಸಲ್ಲಿರೋದು ಅದೇ ತಾನೇ. ಅರ್ಪಿತಾ ಈ ಮನೇಲಿದ್ರೆ ಆರ್ತಿ ಅವ್ರಿಗೆ ಈ ಮನೆಗೆ ಬರೋದಕ್ಕೆ ಇರ್ಸ್ಮುರ್ಸ ಆಗತ್ತೆ ಅಂತ ನೀವು ಮಾತಾಡ್ಕೊಂಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಬೇಡ ಅನ್ಸ್ಕೊಂಡಿದ್ದ ಕಡೆ ಇರೋದಕ್ಕೆ ನಾನೇನು ಬಂಡ್ಗಿಟ್ಟಿಲ್ಲ. ಅದಕ್ಕೆ ನೀವಾಗೆ ಮನೆ ಬಿಟ್ಟು ಹೋಗು ಅಂತ ಹೇಳೋದಕ್ಕೂ ಮುಂಚೆ ನಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ. ಮತ್ತೆ ಸಾಕ್ಷಿ ಮದುವೆ ಆಗೋ ತನಕ ಇದ್ದು ಆಮೇಲೆ ಮನೆ ಬಿಟ್ಟು ಹೋಗ್ತೀನಿ ಹಿಂದೆ ಹೇಳಿದ್ದೆ ಅಮ್ಮ. ಏನು ಮಾಡಲಿ, ಈ ಮನೆನೇ ನನ್ನ ಸರ್ವಸ್ವ. ಈ ಮನೆ ಮೇಲೆ ನನಗೇನೋ ಒಂಥರ ವ್ಯಾಮೋಹ. ಇಲ್ಲೇ ನಾನು ಕೊನೆ ತನಕ ಇರ್ತೀನಿ, ಇಲ್ಲೇ ನನ್ನ ಪ್ರಾಣ ಹೋಗುತ್ತೆ ಅಂದ್ಕೊಂಡಿದ್ದೆ. ಅದರೆಲ್ಲದಕ್ಕೂ ಋಣ ಬೇಕಲ್ಲ. ನಾನು ಇಲ್ಲದೆ ಇದ್ದಾಗ ನೀವೆಲ್ಲ ಅರ್ಪಿತಾ ಯಾವಾಗ ಮನೆ ಬಿಟ್ಟು ಹೋಗ್ತಾಳೆ ಅಂತ ಕಾಯ್ತಾ ಇರ್ತೀರ. ಅದ್ರ ಬಗ್ಗೆನೇ ಮಾತಾಡ್ತಿರ್ತೀರ. ಅದೆಲ್ಲ ಗೊತ್ತಾಗಿ ಕೂಡ ನಾನು ಈ ಮನೇಲಿ ಹೇಗಿರ್ಲಿ ಹೇಳಿ? ಬರ್ತೀನಿ ಆರ್ಯ. 1 ನಿಮಿಷ, ಈಗೆಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಅಂತ ಗೊತ್ತಿಲ್ಲ, ತೀರ್ಮಾನ ಮಾಡಿಲ್ಲ. ಗೊತ್ತಿಲ್ಲದೆ ಎಲ್ಲಿಗೆ ಹೊರಟ್ರಿ ನೀವು? ಪಾರ್ಕಲ್ಲೋ ರಸ್ತೆ ಬದಿನೆಲ್ಲೋ ಕುತ್ಕೊಂಡು ಯೋಚನೆ ಮಾಡ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಸುತ್ತೋ ಅಲ್ಲಿಗೆ ಹೋಗ್ತೀನಿ. ಅನಾಥಾಶ್ರಮನೋ ಅಬಲಾಶ್ರಮನೋ ಸಿಕ್ಕತ್ತೆ. ಅರ್ಪಿತಾ ಆಂಟಿ ಪ್ಲೀಸ್, ನೀವು ಮನೆ ಬಿಟ್ಟು ಹೋಗಬೇಡಿ. ನನ್ನ ಬೆನ್ನ ಹಿಂದೆ ಎಲ್ಲರೂ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಕೂಡ ಇದೇ ಮನೇಲಿ ಇನ್ನು ಹೇಗಿರ್ಲಿ ಆರ್ಯ? ನೋಡಿ ಡ್ಯಾಡ್, ಅರ್ಪಿತಾ ಆಂಟಿ ಹಿಂದೆ ಏನೇ ಮಾಡಿದ್ರು ಇದು ಅವ್ರ ಮನೆ ಅಂತ ಬದುಕ್ತಿದ್ದಾರೆ. ಇಷ್ಟು ವರ್ಷ ಅವರಲ್ಲಿದ್ದು ಮನೆ ಬಿಟ್ಟು ಹೋಗಿ ಅಂದ್ರೆ ಅದು ಕ್ರುವಾಲಿಟಿ ಅಲ್ವಾ? ಆರ್ತಿ ಅಮ್ಮ ಮನೆ ಬಂದ್ಮೇಲೂ ಅರ್ಪಿತಾ ಆಂಟಿ ಇಲ್ಲೇ ಇರ್ತಾರಂತ ನೀವು ಅಮ್ಮಂಗೆ ಹೇಳ್ಬಿಡಿ. ನೋಡೋಣ, ಹೇಳಿ ನೋಡ್ತೀನಿ. ಆದರೆ ಅವರು ಅದನ್ನು ಹೇಗೆ ತಗೋತಾರೋ ಗೊತ್ತಿಲ್ಲ. ಅರ್ಪಿತಾ 20 ವರ್ಷದಿಂದ ಈ ಮನೇಲಿದ್ದಾರೆ, ಅವ್ರನ್ನ ಹೇಗೆ ಹೊರಗೆ ಕಳಿಸೋದು ಅಂತ ನೀನು ಹೇಳ್ತೀನಿ. ಆದರೆ ಆರ್ತಿ ಅವರು ತಮ್ಮ ಮನೆ ಬಿಟ್ಟು 20 ವರ್ಷ ಹೊರಗಡೆ ಇದ್ದಾರೆ. ಅವ್ರಿಗೆ ಹೇಗೆ ಅನಿಸಿರ್ಬೋದು? ಅದನ್ನು ಯೋಚನೆ ಮಾಡಬೇಕಲ್ವಾ? ಯಾಕೋ ಅದಿ, ಯಾವತ್ತೂ ಹೊರಗಿಂದ ಬಂದವನು ಇಷ್ಟು ಸುಸ್ತಾಗಿ ಕೂತಿಲ್ಲ, ಏನಾಯ್ತು? ಯಾಕೋ ತುಂಬ ಬೇಜಾರು ಶೋಭಾ, ಲೈಫೇ ಬೇಡ ಅನ್ಸ್ಬಿಟ್ಟಿದೆ. ಯಾಕೋ ಅದಿ ಹೀಗೆಲ್ಲ ಮಾತಾಡ್ತಿದ್ಯಾ? ನಿರೋಷ್ ಹತ್ರ ಏನಾದರೂ ಜಗಳ ಮಾಡ್ಕೊಂಡ್ಯೋ ಹೇಗೆ? ಅದಲ್ಲ ಶೋಭಾ, ಕೆಲವು ಸಲ ಕೆಲವೊಬ್ಬರಿಗೆ ಮನ್ಸಲ್ಲಿ ದೊಡ್ಡ ಸ್ಥಾನ ಕೊಟ್ಟು ದೇವ್ರ ಥರ ಪೂಜೆ ಮಾಡ್ತಿರ್ತೀವಿ. ಆದ್ರೆ ಅವ್ರು ಚೀಪಾಗಿ ಆಡಿದಾಗ ಮನ್ಸಿಗೆ ತುಂಬ ನೋವಾಗುತ್ತೆ. ಯಾರ ಬಗ್ಗೆ ಹೇಳ್ತಾ ಇದ್ಯಾ ನೀನು? ನಮ್ಮ ಬಾಸ್ ಚಿದಂಬರಂ ಬಗ್ಗೆ. ಅವ್ರೇನೋ ಮಾಡಿದ್ರು ಈಗ? ಅವ್ನು ನಿರೋಷಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಿದ್ನಲ್ಲ, ಅದನ್ನ ತಕ್ಷಣ ಕೊಡು ಅಂತ ಕೂತಿದ್ದಾನೆ. ಪಾಪ ಕಣ ಆದಿ, ಅವರಿಗೆ ಬಿಸ್ನೆಸ್ ಅಲ್ಲಿ ಏನೋ ಸಮಸ್ಯೆ ಆಗಿರ್ಬೇಕು, ಅದಕ್ಕೆ ಅವ್ರು ದುಡ್ಡು ಕೇಳ್ತಿದ್ದಾರೆ. ಅವ್ರ ದುಡ್ಡು ಅವ್ರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ?
ನಾನು ಕೊಡ್ಬೇಕು ಅಂತಾನೆ ಇದ್ದೆ ಶೋಭಾ, ಅವರೇ ಬೇಡ ಅಂದಿದ್ದು. ಈಗ ತಕ್ಷಣಕ್ಕೆ ನಾನು ಎಲ್ಲಿಂದ ತರಲಿ? ನಿಂತ ಕಾಲಲ್ಲಿ 5 ಲಕ್ಷ ಕೊಡು ಅಂದ್ರೆ ಎಲ್ಲಿಂದ ಕೊಡೋದು? ನಿಮ್ಮ ಅಮ್ಮನ ಅಕೌಂಟಲ್ಲಿ ಹಬ್ಬಬ್ಬ ಅಂದ್ರೆ ಒಂದು 50,000 ರೂಪಾಯಿ ಇರ್ಬೋದು. ಅದೇ ನೀನೊಂದು ಕೆಲಸ ಮಾಡು, ಸ್ವಲ್ಪ ಟೈಮ್ ಕೊಡು ಅಂತ ಅವ್ರ ಹತ್ರ ಕೇಳ್ಕೊಳ್ಳೋ. ಅದಕ್ಕೆ ಶೋಭಾ ನಂಗೆ ಗುರ್ದೋಗಿರೋದು. ಟೈಮ್ ಕೊಡಲ್ವಂತೆ, ತಕ್ಷಣ ದುಡ್ಡು ಬೇಕಂತೆ. ಆ ದುಡ್ಡು ಅವನ್ದಲ್ವಂತೆ, ಅಮ್ಮನ ಸ್ಕೂಲ್ ಟ್ರಸ್ಟಿ ತಂದಿದ್ದಂತೆ. ಅವ್ನು ಕೇಳ್ತಾ ಇದ್ದಾನಂತೆ, ನಾನು ಕೊಡ್ಬೇಕಂತೆ. ಎಲ್ಲೋಗ್ಲಿ ಶೋಭಾ ನಾನು? ಅಂತ ಮನುಷ್ಯ ಋಣ ನಾವು ಇಟ್ಕೋಬಾರ್ದು ಕಣೋ. ಹೇಗಾದ್ರೂ ಮಾಡಿ ಅವ್ನ ದುಡ್ಡು ಅವನಿಗೆ ಕೊಟ್ಬಿಡ್ಬೇಕು. ಅದನ್ನೇ ಶೋಭಾ ನಾನು ಯೋಚನೆ ಮಾಡ್ತಿರೋದು. ನಿನ್ ಗಂಡ ಸ್ವಲ್ಪ ಆಸ್ತಿ ಪಾಸ್ತಿ ಮಾಡಿದ್ರೆ ಈಗ ಉಪಯೋಗಕ್ಕೆ ಬರ್ತಿತ್ತಾ? ಆಗದೆ ಇರೋದ್ರ ಬಗ್ಗೆ ಮಾತಾಡ್ಬೇಡ ನೀನು. ಆದಿ, ಒಂದು ಕೆಲಸ ಮಾಡು, ಆರ್ತಿಗೆ ಫೋನ್ ಮಾಡಿ ಆ ರಂಜಿತ್ ಹತ್ರ ಸ್ವಲ್ಪ ಟೈಮ್ ಕೇಳಕ್ಕೆ ಹೇಳು. ಅಮ್ಮನಿಗೆ ಫೋನ್ ಮಾಡಿದ್ದೆ ಶೋಭಾ, ಆ ರಂಜಿತ್ ಹತ್ರ ಮಾತಾಡಿ ಟೈಮ್ ಕೇಳು ಅಂತ. ಇವಾಗ ಅಮ್ಮ ಮನೆಗೆ ಬಂದ್ರೆ ಗೊತ್ತಾಗತ್ತೆ. ಏನಾಯ್ತಮ್ಮ, ಟೈಮ್ ಕೇಳ್ದ? ಇಲ್ಲ ಕಣೋ ಅದಿ. ಏನಮ್ಮ, ನನ್ನ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು ತಾನೆ? ನೀನೇನೋ ಹೆಲ್ಪ್ ಮಾಡ್ತೀಯ ಅಂದ್ರೆ ನೀನು ಕೈ ಕೊಟ್ಟಿಯಲ್ಲ. ಅದೇ ಅವ್ರ ಹತ್ರ ಕೇಳಕ್ಕೆ ನನಗೆ ಮನ್ಸು ಬರೋ ಕಣೋ. ನೋಡು ಶೋಭಾ, ಮಗಂಗೆ ಹೆಲ್ಪ್ ಮಾಡು ಅಂದ್ರೆ ಮನ್ಸಿಲ್ಲ ಅಂತ ಎಷ್ಟು ಕೂಲಾಗಿ ಹೇಳ್ತಿದ್ದಾರೆ. ಆ ಚಿದಂಬರಂ ತಲೆ ಮೇಲೆ ಕೂತಿದ್ದಾನೆ ದುಡ್ಡು ಬೇಕು ಅಂತ. ಯಾಕೆ ಆರ್ತಿ ರಂಜಿತ್ ಹತ್ರ ಮಾತಾಡಿಲ್ಲ ನೀನು? ನೀನ್ ಮಾತಾಡಿದ್ರೆ ಅವ್ರು ಆಗಲ್ಲ ಅಂತ ಹೇಳ್ತಿರ್ಲಿಲ್ವೇನೋ? ಸಾಕ್ಷಿನ ಮದ್ವೆ ಆಗೋಕೆ ಅವ್ರಿಗೆ ತುಂಬಾ ಇಷ್ಟ ಇದೆ, ಅವ್ರು ನಿನ್ ಜೊತೆ ಅದ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ದೆ. ಏನು ರಂಜಿತ್ ನಮ್ ಸಾಕ್ಷಿನ ಮದ್ವೆ ಬೇಕು ಅನ್ಕೊಂಡಿದ್ದಾನ?